ನನ್ನ ಮಗಳು ಅಂಡ್ ಥರ್ಮಾಮೀಟರ್ ಜೊತೆಗೇನೆ ಕೊಟ್ಟರು ಸುಮ್ಮನೆ ಇರುತ್ತಾಳೆ. ಸಾರಿ, ಪ್ಯಾಕ್ ಮಾಡ್ತಾ ಇದ್ದಾಳೆ. ಹಲೋ ಎವ್ರಿವಾನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ನಮ್ಮದು ಆ್ಯನಿವರ್ಸರಿ ಇತ್ತು, ಹಾಗಾಗಿ ರೆಸಾರ್ಟಿಗೆ ಹೋಗೋಣ ಅಂತ ಹೇಳಿ ಕೆಲವೊಂದು ಥಿಂಗ್ಸ್ ಎಲ್ಲ ಬೇಕಿತ್ತು ಅಂತ ಹೇಳಿ ಹಾಸನಿಗೆ ಹೋಗಿ ಶಾಪಿಂಗ್ನ ಮಾಡಿಸ್ಕೊಂಡು ಬಂದೆ. ಆ್ಯಂಡ್ ತುಂಬ ದಿನ ಆಗಿತ್ತು ಐಬ್ರೋನ ಮಾಡಿಸಿ, ಇನ್ನೇನು 4 ಮಂತ್ಸ್ ಕಂಪ್ಲೀಟ್ ಆಯ್ತಲ್ಲ ಅಂತ ಹೇಳಿ ನಾನು ಕೂಡ ಐಬ್ರೋನ ಮಾಡಿಸ್ಕೊಂಡೆ. ಆ್ಯಂಡ್ ಪಾಪುಗೆ ಕೆಲವೊಂದು ರ್ಯಾಟಲ್ಸು ಮತ್ತು ಟಾಯ್ಸ್ ಎಲ್ಲ ಆನ್ಲೈನಲ್ಲಿ ತೊಗೊಂಡಿದ್ದೆ. ಆದ್ರೂ ಇಲ್ಲಿ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು ಅಂತ ಹೇಳಿ ಒಂದು ಮ್ಯೂಸಿಕಲ್ ಟಾಯ್ನ ಪರ್ಚೇಸ್ ಮಾಡ್ಕೊಂಡು ಬಂದೆ. ಆ್ಯಂಡ್ ನಾನು ಡೈಪರ್ ಬ್ಯಾಗ್ ಪ್ಯಾಕಿಂಗ್ನ ಹೇಗೆ ಮಾಡಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಮನೆ ನೋಡಿ ಹೆಂಗೆ ಹರಡಿದಾಳೆ. ನಮ್ಮನೇಲಿ ರೆಸಾರ್ಟಿಗೆ ಬಟ್ಟೆ ಪ್ಯಾಕಿಂಗ್ ನಡೀತಾ ಇದೆ, ಬಟ್ಟೆ ಸಂತೆ ನಡೀತಾ ಇದೆ. ಆಮೇಲೆ ಬ್ಯಾಕ್ ಪ್ಯಾಕ್ ವಿಡಿಯೋದು ಫೋಟೋ ಎಲ್ಲ ವಿಡಿಯೋ ಬ್ಯಾಕ್ ಪ್ಯಾಕ್ ಏನಂತಂದ್ರೆ ನೀಟಾಗಿ ಇಟ್ಕೊಂತಾಳೆ ಅವಳು. ಆಕ್ಚುಲಿ ರೆಸಾರ್ಟಿಗೆ ಹೋಗ್ತಾ ಇದೀವಿ, ಅದರಲ್ಲಿ ಬ್ಯಾಗ್ ಪ್ಯಾಕಿಂಗ್ ಮಾಡೋದಕ್ಕೆ ಒಂದು ಡೈಪರ್ ಬ್ಯಾಗ್ ಪ್ಯಾಕಿಂಗಿಗೆ ಕೆಲವೊಂದೊಂದು ಐಡಿಯಾಸ್ ಇರುತ್ತೆ ಅಲ್ವಾ. ಹೊಸದಾಗಿ ಪಾಪು ಆಗಿರುತ್ತೆ, ಐ ಮೀನ್ ನ್ಯೂ ಮಾಮ್ಸ್ ಯಾರು ಇರ್ತಾರೆ ಅವರಿಗೆ ಐಡಿಯಾಸ್ನ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು, ನನಗೂ ಬಿಕಾಸ್ ಲಿಪಿ ಹುಟ್ಟಿದಾಗ ಗೊತ್ತಾಗ್ತಿರ್ಲಿಲ್ಲ. ನಾನು ಅಕ್ಕ ಎಲ್ಲರನ್ನೂ ಕೇಳ್ಕೊಳ್ತಾ ಇದ್ದೆ ಏನೇನು ಎಸೆನ್ಷಿಯಲ್ಸ್ನ ತಗೊಂಡು ಹೋಗ್ಬೇಕು, ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ಅಂದರೆ. ಹಾಗಾಗಿ ನನಗಿರೋ ಐಡಿಯಾದಲ್ಲಿ ನಾನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ನೀನು ತುಂಬ ಕಲ್ಲ ಚಿನ್ನಿ, ನಾನು ಹೇಳ್ಬೇಕು ಫಸ್ಟ್ ಏನೇನು ಇಟ್ಕೋಬೇಕು ಅಂತೇಳಿ. ನೀನು ಒಂದೊಂದೇ ತಗೊಂಡ್ಬಂದು ಕೊಡು. ಸುಮ್ಮನೆ ತುಂಬಿಟ್ರೆ ಚಿನ್ನ. ಆಕ್ಚುಲಿ ಏನಂತ ಹೇಳ್ದೆ ಅಲ್ಲ, ಇವಾಗ ಡೈಪರ್ ಬ್ಯಾಗ್ನ ಪ್ಯಾಕ್ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಪಾಪುಗೆ ಲಿಪಿದ್ ಆಕ್ಚುಲಿ ಡೈಪರ್ ಬ್ಯಾಗ್ ಎಲ್ಲ ಏನು ನೀಟಾಗಿ ಇಟ್ಕೊಂಡಿರ್ಲಿಲ್ಲ. ಡೈಪರ್ ಬ್ಯಾಗ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಆಕ್ಚುಲಿ ತುಂಬಾ ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿ ದೊಡ್ಡದಾಗೂ ಇದೆ. ಇದರಲ್ಲೇ ಬಟ್ಟೆನೂ ನಾವು ಕ್ಯಾರಿ ಮಾಡ್ಬೋದು. ಆಯ್ತಾ, ಅಷ್ಟು ಇವಾಗ ಡೈಪರ್ ಬ್ಯಾಗಿಗೆ ಏನೇನೆಲ್ಲ ಇಟ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಲಿಪಿ, ಫಸ್ಟ್ ಇವಾಗ ನಾವು ಪ್ಯಾಂಪರ್ಸ್ನ ಇಟ್ಕೊಳ್ಳೋಣ. ಆಯ್ತಾ, ಡೈಪರ್ನ ಇಟ್ಕೊಳ್ಳೋಣ. ಕೊಡು ಡೈಪರ್ನ ಇಟ್ಕೋಬೇಕಾದ್ರೆ ನಾವು ಆಕ್ಚುಲಿ ಡಸ್ಟ್ ಎಲ್ಲ ಆಗುತ್ತೆ ಅಲ್ವಾ, ಸೊ ಡೈರೆಕ್ಟ್ ಬ್ಯಾಗಿಗೆ ಹಾಕೋಕ್ಕಿಂತ ಒಂದು ಕವರಿಗೆ ನೀಟಾಗಿ ಹಾಕಿ ಎತ್ತಿಟ್ಕೊಂಡ್ರೆ ತುಂಬಾನೇ ಒಳ್ಳೇದು. ಎಲ್ಲಿ ಚಿನ್ನಿ ಕವರು? ನನ್ನ ಮಗಳು ಕವರ್ ಅಲ್ಲಿಟ್ಟು ಬಂದ್ಬಿಟ್ಟಿದ್ದಾಳೆ. ಹಾಗಾಗಿ ನಾನು ಏನು ಮಾಡ್ತೀನಿ, ಈ ಥರ ಏನಿರುತ್ತೆ ಡೈಪರ್ ಅದನ್ನ ತೆಗೆದ್ಬಿಟ್ಟು ಇದಕ್ಕೆ ಹಾಕ್ಬಿಡ್ತೀನಿ. ಅದು ಒದ್ದೆ ಬಟ್ಟೆ ಬೆಟ್ಟು ಹಾಕಿರೋದ, ಅದಕ್ಕಿಂತ ಇಟ್ಕೊಳ್ಳೋಣ ಮಗಳ. ಸೊ ಈ ಥರ ಡೈಪರ್ನ ಹಾಕ್ಬಿಟ್ಟು ನಾನು ಫಸ್ಟ್ ಡೈಪರ್ನ ಇಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ಸೆಕೆಂಡ್ ಏನು ಇಟ್ಕೊಳ್ತೀನಿ ಅಂತ ಅಂದರೆ, ಪಾಪುಗೆ ಯೂಸ್ ಮಾಡುವಂತಹ ಕ್ರೀಮ್ಗಳು ಯಾವ್ದು ಬೇಕು, ಮತ್ತು ಕಾಜಲ್ ತಂದ ಪಾಪುದು ಬಿಡು, ಅದನ್ನ ಮೀನಜಿ ಕೈಲಿ ಹುಡುಕ್ಸಿಟ್ಕೊಳ್ಳೋಣ. ಪಾಪುಗೆ ಯೂಸ್ ಮಾಡುವಂತಹ ಕ್ರೀಮು ಮತ್ತು ಎಲ್ಲರೂ ಚಿಕ್ಕದೇ ಇಟ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೇನೆ ಬ್ರಷ್. ಆ್ಯಕ್ಚುಲಿ ಮಕ್ಕಳಿಗೆ ನತ್ತಿ ಎಲ್ಲ ಸಾಫ್ಟ್ ಇರುತ್ತಲ್ವ, ಹಾಗಾಗಿ ಸಾಫ್ಟ್ ಬ್ರಷ್ನ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಪೌಡರ್ನು ನಾನು ಕಪ್ಪಿಡ್ತೀನಲ್ವ, ಕಪ್ಪಿಟ್ಟಾಗ ಪೌಡ್ರೂ ನಾನು ಇಟ್ಕೊಳ್ತೀನಿ. ಯಾಕಂದರೆ ಕಪ್ಪು ಎಲ್ಲ ಕಡೆಗೂ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಕಂಪಾರ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ ನೋಡಿ. ಈ ಕಂಪಾರ್ಟ್ಮೆಂಟ್ ಒಳಗಡೆ ನೀಟಾಗಿ ನಾನು ಫಿಲ್ ಮಾಡ್ಕೊಳ್ತೀನಿ. ಬಟ್ಟೆ ಚಿನ್ನಿ ಆಮೇಲೆ ಇಡೋಣ. ಅಪ್ಪ ಕಕ್ಕದ್ಲಾ ತಗ್ಸಪ್ಪ ಬಾಯಿಂದ ಬಿಟ್ಟು. ಆಮೇಲೆ ಪೌಡರ್ ಎಲ್ಲ ಇಟ್ಕೊಂಡಾದ್ಮೇಲೆ ನೆಕ್ಸ್ಟ್ ಇವಾಗ ಡೈಪರ್ ಇಟ್ಕೊಂಡಿದ್ದೀನಲ್ವ, ಅದ್ರ ಜೊತೆಗೆ ವೆಟ್ ವೈಪ್ಸು ತುಂಬಾ ಇಂಪಾರ್ಟೆಂಟ್. ಆ್ಯಕ್ಚುಲಿ ಮಕ್ಕಳಿಗೆ ನಾವು ಪಾಟಿ ಎಲ್ಲ ಮಾಡಿದಾಗ ಕ್ಲೀನ್ ಮಾಡೋಕ್ಕೆ ನಾನು ವೆಟ್ ವೈಪ್ಸ್ನ ಯೂಸ್ ಮಾಡೋದು. ಹಾಗಾಗಿ ವೆಟ್ ವೈಪ್ಸ್ನು ಕೂಡ ಇಲ್ಲಿ ಇಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ನಾವು ಒಂದೇ ದಿನ ಹೋಗೋದಾದರೂ ಅಷ್ಟೇ, ಮಕ್ಕಳಿಗೆ ಯಾವಾಗ ಏನು ಹುಷಾರಿರಲ್ಲ ಅಂತ ಗೊತ್ತಾಗಲ್ಲ. ಮತ್ತು ಚಿಕ್ಕ ಮಕ್ಕಳಿಗೆ ಜ್ವರ ಬಂದಿದೆಯಾ ಇಲ್ವಾ ಅಂತಲೂ ನಾವು ಏನು ಚೆಕ್ ಮಾಡೋಕ್ಕೂ ಅಷ್ಟು ಬೇಗ ಗೊತ್ತಾಗಲ್ಲ, ಮಕ್ಕಳಿಗೆ ಅಷ್ಟು ಬಿಸಿ ಇರಲ್ಲ. ಹಾಗಾಗಿ ಒಂದು ಥರ್ಮಾಮೀಟರ್ನ ಕ್ಯಾರಿ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಮೆಡಿಸನ್ನು, ಲಿಪಿ ಎಲ್ಲವ ಮೆಡಿಸನ್ ಚಿನ್ನು. ಆ್ಯಂಡ್ ಥರ್ಮಾಮೀಟರ್ ಜೊತೆಗೇನೆ ಯಾವಾಗ ಜ್ವರ ಬರುತ್ತೆ ಅಂತ ಗೊತ್ತಾಗಲ್ಲ ಮಕ್ಕಳಿಗೆ. ಮತ್ತು ಶೀತ ಆದರೆ ಅಂತ ಹೇಳ್ಬಿಟ್ಟು ಶೀತದ ಬಂದು ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಹೊಟ್ಟೆ ನೋವು ಅಂತ ಏನಾದರೂ ಆದರೆ ಹೊಟ್ಟೆ ನೋವಿಂದೊಂದು ಇಟ್ಕೊಂಡಿದ್ದೀನಿ. ವಾಮಿಟ್ ಏನಾದ್ರು ಆದರೆ ವಾಮಿಟಿಂದೊಂದು ಇಟ್ಕೊಂಡಿದ್ದೀನಿ. ಆ್ಯಂಡ್ ಸಾಮಾನ್ಯವಾಗಿ ಮಗುಗೆ ಏನು ಹೇಳಿ ನೋಸ್ ಬ್ಲಾಕ್ ಆಗುತ್ತಲ್ವ, ಅದಕ್ಕೊಂದು ಇಟ್ಕೊಂಡಿದ್ದೀನಿ. ಮೇಯ್ನಾಗಿ ಎಲ್ಲಾದರೂ ಹೊರಟ್ರೆ ಮೆಡಿಸನ್ಸ್ನ ನೀವು ಕ್ಯಾರಿ ಮಾಡಲೇಬೇಕು. ಪ್ರತಿಯೊಂದು ಮೆಡಿಸನ್ಸ್ನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಮೈನ್ ಇವಾಗ ಮೆಡಿಸನ್ಸ್ ಎಲ್ಲ ಫಿಲ್ ಮಾಡ್ಕೊಂಡಾಯಿತು. ಮೆಡಿಸನ್ಸ್ ಎಲ್ಲ ಆದಮೇಲೆ ಇವಾಗ ನಾವು ರೆಸಾರ್ಟಿಗೆ ಉಳಿಯೋಕ್ಕೆ ಅಂತ ಹೋಗ್ತಾ ಇದ್ದೀವಲ್ವ, ಹಾಗಾಗಿ ಏನಪ್ಪ ಅಂತ ಅಂದರೆ ನಾನು ಅವಳಿಗೆ ಸಪ್ರೇಟಾಗಿ ಬ್ಲ್ಯಾಂಕೆಟ್ ಕೂಡ ಕ್ಯಾರಿ ಮಾಡ್ತೀನಿ. ಕೊಡು ಮಗಳ ಬ್ಲ್ಯಾಂಕೆಟ್. ನೀವು ಇದನ್ನು ಬೇಕು ಅಂತ ಅಂದರೆ ಬೇರೆ ಕಡೆನೂ ಇಟ್ಕೋಬೋದು, ಡೈಪರ್ ಬ್ಯಾಗಲ್ಲಿ ಇರಬೇಕು ಅಂತ ಏನಿಲ್ಲ. ಬಟ್ ಇದು ಬ್ಯಾಗ್ ದೊಡ್ಡದಿರೋದ್ರಿಂದ ಅವಳಿಗೆ ಅಷ್ಟೊಂದು ಏನು ನೆಸೆಸಿಟಿ ಇಲ್ಲ ಅಂತ ಹೇಳ್ಬಿಟ್ಟು ಪಾಪುಗೆ ಒಂದು ಬ್ಲ್ಯಾಂಕೆಟನ್ನು ಡೈಪರ್ ಬ್ಯಾಗಿಗೆ ಇಟ್ಕೋತಾ ಇದ್ದೀನಿ. ಆ್ಯಂಡ್ ಅದ್ರ ಜೊತೆ ಒಂದಿನ ಹೋಗುವಾಗ ಸ್ನಾನ ಮಾಡಿಸ್ಕೊಂಡು ಹೋಗ್ತೀನಿ.
ಅವಳಿನ ಚಿಕ್ಕವಳಲ್ವಾ, ನಾನು ಮನೆಗೆ ಬಂದ ಮೇಲೆ ಸ್ನಾನ ಮಾಡಿಸೋದು. ಹಾಗಾಗಿ ಅವಳಿಗೆ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಟವಲ್ನ ಇಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಲಿಪಿ ಕರ್ಚೀಫ್ ಕಳ್ಕೊ. ಪಾಪುಗೆ ಕೆಲವೊಂದ್ಸತಿ ನಾವು ಫೀಡ್ ಮಾಡಿದಾಗ ವಾಮಿಟ್ ಮಾಡ್ತಾ ಇದೆ ಅಲ್ವಾ, ಹಾಗಾಗಿ ಈ ಥರ ಸಾಫ್ಟ್ ಇರೋವಂತಹ ಕರ್ಚೀಫ್ನ ಇಟ್ಕೊಳ್ತಾ ಇದ್ದೀನಿ. ಆ್ಯಂಡ್ ಈಗ ನನಗಂತೂ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ, ನಿಮಗೂ ಆಗಿರುತ್ತೆ ಅಂತ ಅನಿಸುತ್ತೆ. ಏನೋ ಫೀಡಿಂಗ್ ಮಾಡಿ ಎಲ್ಲ ರೆಡಿ ಮಾಡಿ ಬರ್ಪ್ ಮಾಡಿ ಹೊಸ ಬಟ್ಟೆ ಹಾಕ್ಕೊಂಡು ಒಂದು ಫೋಟೋ ತೆಗಿಯೋಕ್ಕಾಗಲಿ ಒಂದು ಹೊರಗಡೆ ಓಡೋಕ್ಕಾಗಲಿ ರೆಡಿ ಆಗಿರ್ತೀನಿ. ಬಟ್ ಏನಪ್ಪ ಅಂದರೆ ವಾಮಿಟ್ ಮಾಡಿಬಿಡ್ತಾಳೆ. ಹಾಗಾಗಿ ಬಿಬ್ಬಂತೂ ಬೇಕೇ ಬೇಕು. ಅಟ್ಲೀಸ್ಟ್ ನಾನು ರೆಸಾರ್ಟಿಂದ ಮನೆಗೂ ಮನೆಯಿಂದ ರೆಸಾರ್ಟಿಗೆ ಹೋಗೋ ತನಕ ಬರುವಾಗ ಅಟ್ಲೀಸ್ಟ್ ನನಗೆ ರೆಡಿ ಮಾಡಿರೋ ಡ್ರೆಸ್ ಸ್ಪಾಯ್ಲ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಇದನ್ನ ಇಟ್ಕೊಳ್ತಾ ಇದ್ದೀನಿ, ಬಿಬ್ಬನ್ನ ಕಂಪಲ್ಸರಿಯಾಗಿ. ಆ್ಯಂಡ್ ಅದ್ರ ಜೊತೆಗೆ ಈಗ ಕೆಲವೊಂದ್ಸತಿ ಮಕ್ಕಳು ಅಳ್ತಾ ಇರ್ತಾವಲ್ವಾ, ಮನೇಲಿರೋ ಫೇವ್ರೆಟ್ ಟಾಯ್ಸ್ ಏನಿರುತ್ತೆ ಆ ಫೇವ್ರೆಟ್ ಟಾಯ್ಸ್ನ ಕೊಟ್ಟಾಗಲೇ ಮಕ್ಕಳು ಸುಮ್ಮನಾಗೋದು. ಹಾಗೆ ಅವ್ಳ ಫೇವ್ರೆಟ್ ಟಾಯ್ಸ್ನ ಇಟ್ಕೊಳ್ತಾ ಇದ್ದೀನಿ. ಇನ್ನೊಂದೆಲ್ಲಿ ಚಿನ್ನ ರ್ಯಾಟಲ್ಸ್, ಅದು ಫೇವ್ರೆಟ್ ಟಾಯ್ಸ್ನ ಮಾತ್ರ ಮರಿಬೇಡಿ ನೀವಾದರೂ ಅಷ್ಟೇ. ಫೇವ್ರೆಟ್ ಟಾಯ್ನ ಇಟ್ಕೊಂಡು ಅದ್ರ ಜೊತೆಗೆ ಒಂದು ರ್ಯಾಟಲ್ಸಲ್ಲಿ ಮಗಳೇ ಒಂದು ಇದನ್ನು ಅಷ್ಟೇ, ಇದನ್ನ ಹಿಂಗೆ ಅಂದರೆ ಸುಮ್ಮನಾಗ್ತಾಳೆ. ಹಂಗಾಗಿ ಒಂದು ರ್ಯಾಟಲ್ಸ್ನ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಸಪೋಸ್ ಇವಾಗ ಏನಾದರೂ ನೀವು ಪಾಪುಗೆ ಫಾರ್ಮುಲಾ ಮಿಲ್ಕ್ ಹಾಕ್ತಾ ಇದ್ದು ಫೀಡಿಂಗ್ ಬಾಟಲಲ್ಲಿ ಕೊಡ್ತಾ ಇದ್ದಾರೆ. ಆ್ಯಕ್ಚುಲಿ ಫೀಡಿಂಗ್ ಬಾಟಲ್ಲು ಅಷ್ಟು ಒಳ್ಳೆಯದಲ್ಲ, ಡಾಕ್ಟ್ರು ಕೂಡ ಸಜೆಸ್ಟ್ ಮಾಡಲ್ಲ. ಸಪೋಸ್ ಏನಾದ್ರು ಕೊಡೋರಿದ್ರೆ ನೀವು ಇದನ್ನು ಕ್ಯಾರಿ ಮಾಡ್ಬೋದು. ಮತ್ತು ಫಾರ್ಮುಲಾ ಮಿಲ್ಕ್ ಪೌಡರ್ ಏನಿರುತ್ತೆ ಅದನ್ನು ಒಂದು ನೀಟಾಗಿ 8 ಕಂಟೈನರಿಗೆ ಹಾಕ್ಕೊಂಡು ಒಂದು ಬೌಲು ಒಂದು ಸ್ಪೂನ್ನಲ್ಲಿ ನೀವು ಪಾಪುಗೆ ಫೀಡ್ ಮಾಡಿಸಿದ್ರೆ ತುಂಬಾ ಒಳ್ಳೆಯದು. ಚಿನ್ನ ಫ್ಲಾಸ್ಕ್ ಕೊಡು ಚಿನ್ನ, ಚಿಕ್ಕ ಫ್ಲಾಸ್ಕು. ಇವಾಗ ವಾರ್ಮ್ ವಾಟರಲ್ಲೇ ಅಲ್ವಾ ಮಕ್ಕಳಿಗೆ ಯೂಶಲಿ ಫಾರ್ಮುಲಾ ಮಿಲ್ಕ್ನ ಹಾಕೋದು, ಹಾಗಾಗಿ ಒಂದು ಚಿಕ್ಕದು ಕ್ಯೂಟಾಗಿರೋ ಫ್ಲಾಸ್ಕ್ನು ಕೂಡ ಆರ್ಡರ್ ಮಾಡ್ಕೊಂಡಿದ್ದೆ, ಬೇಕಾಗುತ್ತೆ ಅಂತ ಹೇಳಿಬಿಟ್ಟು. ಸೊ ಆ ಫಾರ್ಮುಲಾ ಮಿಲ್ಕ್ ಕೊಡೋರಿಗೆ ಒಂದು ಟಿಪ್ಸು, ಕೆಲವೊಬ್ಬರಿಗೆ ಬ್ರೆಸ್ಟ್ ಮಿಲ್ಕ್ ಸಾಕಾಗಲಿಲ್ಲ ಅಂತ ಅಂದರೆ ಇರುಚಿನ. ಅದಾದಮೇಲೆ ಮಕ್ಕಳಿಗೆ ಬೇಕಾಗಿರುವಂತಹ ಬಟ್ಟೆ, ನಾನು ನಿಮಗೆ ಇದನ್ನು ಆಲ್ರೆಡಿ ಶಾಪಿಂಗ್ ವ್ಲಾಗಲ್ಲಿ ಹಾಕಿರ್ತೀನಿ, ಅದ್ರಲ್ಲಿ ನೋಡಿರ್ತೀರಾ, ಹಾಗಾಗಿ ಯಾವುದು ಓಪನ್ ಮಾಡಲ್ಲ. ಸ್ಟಾಕಿಂಗ್ಸ್ ಬಂದಿದೆ. ಆಮೇಲೆ ಮಕ್ಕಳಿಗೆ ಬೆಚ್ಚಗಿರ್ಬೇಕು, ಚಳಿ ಆಗುತ್ತೆ ಅಲ್ವಾ ರೆಸಾರ್ಟ್ ಅಲ್ಲಿ, ಅದಕ್ಕೆ ಒಂದು ಉಲ್ಲನ್ ಫ್ರಾಕ್ಸ್ ತರಿಸಿದೀವಿ ನಾವು. ಇದ್ರದ್ದು ಬಟ್ಟೆ ಕೊಡು ಚಿನ್ನ, ನಾಳೆ ಹಾಕೋದಿದೆ ಥೀಮ್, ನಾಳೆ ಹಾಕೋದು ಈ ಬಟ್ಟೆ. ಇದೆಲ್ಲ ಚಿನ್ನ ನಿಂದು ಅವ್ರದ್ದು ಮ್ಯಾಚಿಂಗ್ ಇದೆಯಲ್ಲ ಅದು ಹಾಕೋದು ಬೇಡ. ಸೊ ಮಕ್ಕಳಿಗೆ ಯಾವಾಗಲೂ ನಾವು 2-3 ಜೊತೆ ಎಕ್ಸ್ಟ್ರಾ ಬಟ್ಟೆನ ಇಟ್ಕೊಬೇಕು. ಹಾಗಾಗಿ ಇವಳಿಗೂ ಅಷ್ಟೇ 2-3 ಜೊತೆ ಎಕ್ಸ್ಟ್ರಾ ಬಟ್ಟೆನ ಇಟ್ಕೊಳ್ತಾ ಇದ್ದೀನಿ, ಸಾಫ್ಟಾಗಿ ಇರೋದು ಇರಲಿ ಅಂತ ಹೇಳ್ಬಿಟ್ಟು. ನಾಳೆ ಹಾಕೋದ್ರಲ್ಲಿ ಸಪ್ರೇಟಾಗಿ ಇಟ್ಬಿಡು ಚಿನ್ನ. ಅದಾದಮೇಲೆ ಕರ್ಚೀಫ್ ಎಲ್ಲ ಕೈಗೆ ಸಿಗಂಗೆ ಈಸಿ ಆಕ್ಸೆಸ್ ಆಗಬೇಕು. ಬಿಬ್ಬು ಅಷ್ಟೇ, ನಾಳೆಗೆ ಒಂದು ಹಾಕೋಣ ನಮಗ್ಲ, ಇದನ್ನ ಇಟ್ಬಿಡು ಅಲ್ಲಿಗೆ. ಆಯಿತು, ನೀನು ಯಾವ್ದು ಹೇಳ್ತೀಯ ಅದು. ಓಕೆನಾ? ಆ್ಯಕ್ಚುಲಿ ನೋಡಿ, ಡೈಪರ್ ಚೇಂಜಿಂಗ್ ಮ್ಯಾಟ್ ಒಂದು ಅದ್ರ ಜೊತೆ ಹೇಳೋದು ಮರ್ತ್ಬಿಟ್ಟಿದ್ದೆ. ಯಾಕಂದರೆ ಡೈಪರ್ ಚೇಂಜಿಂಗ್ ಮ್ಯಾಟ್ ತುಂಬ ಇಂಪಾರ್ಟೆಂಟ್. ಮಕ್ಕಳು ಒಂದೊಂದ್ಸತಿ ಡೈಪರ್ ಚೇಂಜ್ ಮಾಡಬೇಕಾದ್ರೇ ಸುಸ್ಸು ಪಾಟಿ ಮಾಡಿಬಿಡ್ತಾರೆ, ಹಾಗಾಗಿ ಅದೊಂದನ್ನ ಇಟ್ಕೊಳ್ಳಿ. ನನ್ನ ನಾಲೆಡ್ಜ್ ಪ್ರಕಾರ ಇದಿಷ್ಟು ನನಗೆ ಗೊತ್ತಿರೋಂಗೆ ನನಗೆ ಗೊತ್ತಿರೋಂಗೆ ಇಷ್ಟು ಎಸೆನ್ಷಿಯಲ್ಸ್ನ ನಾವು ಬೇಬಿನ ಹೊರಗಡೆ ಕರ್ಕೊಂಡು ಹೋಗ್ತೀವಿ ಅಂತ ಅಂದರೆ ತಡಿಚಿನ ಇಟ್ಕೊಬೇಕು. ಸಪೋಸ್ ನಿಮ್ಗೆ ಏನಾದರೂ ಐಡಿಯಾಸ್ ಇದ್ದರೆ ಅದನ್ನು ನನ್ನ ಹತ್ರ ಶೇರ್ ಮಾಡಿ, ನೆಕ್ಸ್ಟ್ ನಾನು ಕಲ್ತ್ಕೊಳ್ತೀನಿ. ಆ್ಯಂಡ್ ಇದು ಪಾಪುಗೆ ಮತ್ತು ಲಿಪಿಗೆ ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿದ್ದಾಗ ತಂದಿದ್ದೆ. ಆ್ಯಕ್ಚುಲಿ ನನ್ನ ಮಗಳಿಗೆ ನಿಮಗೆ ಗೊತ್ತಿರೋಂಗೆ ತೋರಿಸು ಮಗಳೇ. ಆ್ಯಕ್ಚುಲಿ ನನ್ನ ಮಗಳಿಗೆ ಹೇರ್ಸ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಏನಾದ್ರೂ ಚಿಕ್ಕದಾಗ ಒಂದು ಹೇರ್ ಸ್ಟೈಲ್ ಮಾಡ್ಬೋದೇನೋ ಅಂತ ಹೇಳ್ಬಿಟ್ಟು ತಗೊಂಡಿದ್ದೆ. ಅದಕ್ಕೆ ಸೊ ಇದಿಷ್ಟು ಡೈಪರ್ ಬ್ಯಾಗ್ ಪ್ಯಾಕಿಂಗು. ಇದನ್ನೇನು ಕ್ಯಾರಿ ಮಾಡಲ್ಲ, ಲಿಪಿಗೆ ಬೇಕು ಅಂದರೆ ಲಿಪಿಗೆ ತಗೊಳ್ತೀನಿ. ನೆಕ್ಸ್ಟ್ ಇವಾಗ ರೆಸಾರ್ಟಿಗೆ ಹೋಗೋಕ್ಕೆ ನಮ್ಮ ಬಟ್ಟೆಗಳನ್ನ ಪ್ಯಾಕ್ ಮಾಡೋಣ. ಅದನ್ನೇ ನಮ್ಮ ಬಟ್ಟೆ ಅಂದ್ರೆ ನೀನು ಸೇರ್ತೀಯಲ್ಲ ಲಿಪಿ. ನನ್ನ ಮಗಳು ಆ್ಯಕ್ಚುಲಿ ನಮ್ಮ ಅಪ್ಪನ ಹತ್ರ ಆಟ ಆಡ್ತಾ ಇತ್ತು. ಬೇಡ ಬೇಡ ಬೇಡ, ಸುಮ್ಮನೆ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೈಲೆಂಟಾಗಿ ಕೂತಿದ್ದೆ ನನ್ನ ಮಗಳು. ನನ್ನ ಲಿಪಿಗೆ ಬಂದ್ಬಿಡುತ್ತಪ್ಪ ನನ್ನ ಮಗಳು ಅಂದ ತಕ್ಷಣ. ಓಕೆನಾ ತಿಯಾ, ನಾಳೆ ರೆಸಾರ್ಟಿಗೆ ಹೋಗೋಣ. ಅಲ್ಲಿ ಕರ್ಕೊ ಹೋಗ್ತಾ ಇದ್ದೀನಿ. ಕಿರಿಕ್ ಮಾಡದೇ ಇದ್ರೆ ಸಾಕು, ಹೆಂಗಿರ್ತಾಳೆ ಅಂತ ಹೇಳ್ಬಿಟ್ಟು ಮೇ ಬಿ ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ಅಂತ ಅನ್ಸುತ್ತೆ. ಲಿಪಿ ಇಷ್ಟೊತ್ತಲ್ಲೆಲ್ಲ ತಲೆ ಬಚ್ಬಾರ್ದು, ಸುಮ್ಮನಿರ ಲಿಪಿ. ಈಗ
ಡೈಪರ್ ಬ್ಯಾಗು ಮತ್ತೆ ನನ್ನ ಚಿಕ್ಕ ಮಗಳು ಬ್ಯಾಗ್ ಪ್ಯಾಕಿಂಗ್ ಮುಗೀತು. ಈಗ ನಮ್ಮ ದೊಡ್ಡ ಮಗಳು ಬ್ಯಾಗ್ ಪ್ಯಾಕಿಂಗ್ ಮಾಡುವಂತಹ ಸಮಯ. ಮಗಳೇ ನೀವೇನೇನು ಇಟ್ಕೋತೀರ ಕೊಡು ಮಗಳೇ, ಬೇಡ ನಾನು ನೀಟಾಗಿ ಜೋಡಿಸ್ಕೊಡ್ತೀನಿ ಕೊಡ್ಕಂದ. ಸೊ ಇವಾಗ ನನ್ನ ಬ್ಯಾಗ್ ಪ್ಯಾಕ್ ಮಾಡಕ್ಕೆ ಫಸ್ಟ್ ನೈಟ್ ಡ್ರೆಸ್ ರಾತ್ರಿ ಮಲಗುವಾಗೆಲ್ಲ ಹಾಕೊಳ್ಳಕ್ಕೆ ನೈಟ್ ಡ್ರೆಸ್ ತೋರ್ಸೋಣ. ಬೇಡ ಹಂಗೆ ಇಡಿ ಸಾಕು. ಪರ್ಪಲ್ ಕಲರ್ ನೈಟ್ ಡ್ರೆಸ್ ಇರೋದು. ಚಿನ್ನ ಇದೇನು ಎಸೆನ್ಷಿಯಲ್ ಅಲ್ವಲ್ಲ ಮಗಳೇ, ತೀನ್ ಬ್ಯಾಗ್ ಆದ್ರೆ ಎಲ್ಲರಿಗೂ ಗೊತ್ತಿರಲ್ಲ ಅಲ್ವಾ, ಹಂಗಾಗಿ ಅಷ್ಟೇನೆ ಚಿನ್ನು. ನೆಕ್ಸ್ಟ್ ನನ್ನ ಮಾಮೂಲಿ ನೈಟಿಗೆನೆ ಡ್ರೆಸ್, ಮಾಮೂಲಿ ನೈಟಿಗೆ ನೈಟ್ ಡ್ರೆಸ್. ಆಮೇಲೆ ಸ್ವಿಮ್ಮಿಂಗ್ ಪೂಲಿಗೆ ಹೋಗ್ತಾ ಇದ್ದಾಳಲ್ಲ, ಹಂಗಾಗಿ ಪೂಲಲ್ಲಿ ಆಟ ಆಡಕ್ ಒಂದ್ ಸ್ವಿಮ್ಮಿಂಗ್ ಡ್ರೆಸ್. ಮತ್ತೆ ಕವರ್ ಇಟ್ಕೋಚಿನ ನಿಂದು ವೆಟ್ ಆಗಿರೋ ಡ್ರೆಸ್ ಆಗುತ್ತೆ ಅಂತ ಸ್ವಿಮ್ಮಿಂಗ್ ಪೂಲ್ ಇಲ್ಲೇ ಇರೋಣ, ಇದ್ರೊಳಗಡೆನೆ ಇರೋಣ. ಹೌದಾ, ಸರಿ ಇದ್ರೊಳಗಡೆನೆ ಇಟ್ಬಿಡು. ಓಕೆ. ಅಂಡ್ ನೆಕ್ಸ್ಟ್ ಇನ್ಯಾವ ಬಟ್ಟೆ ಇದೆ ಚಿನ್ನ? ಇವಾಗ ಇದನ್ನ ಇದರ ಸುತ್ತಿ ಇವಾಗ ಇಲ್ಲಿ ಇರೋದು ಇಟ್ಕೊಬಿಡು ಪಟ ಪಟ. ನೆಕ್ಸ್ಟ್ ನಾವು ಇದು ಬೆಳಗ್ಗೆ ಎದ್ದ ತಕ್ಷಣ ನೈಟ್ ಡ್ರೆಸ್ ಹಾಕೊಂಡಾದ್ಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಈ ಡ್ರೆಸ್ ಹಾಕೊಳ್ಳಕ್ಕೆ ವೈಟ್ ಮತ್ತೆ ಬ್ಲಾಕ್ ಪ್ಯಾಂಟ್. ಮಾತಾಡೋದು ಇನ್ನೊಂದು ಎಕ್ಸ್ಟ್ರಾ ವೈಟ್ ಶರ್ಟ್ ಅಲ್ಲ ರೆಡ್ ಶರ್ಟ್ ಮತ್ತೆ ಬ್ಲೂ ಜೀನ್ಸ್ ಪ್ಯಾಂಟ್ ಇಟ್ಕೊಂಡಿರ್ತೀನಿ. ಓಕೆ, ಎಲ್ಲ ಅವಳೇ ಪ್ರಿಪೇರ್ ಮಾಡಿ ಅವಳೇ ಇಟ್ಕೊಂಡಿದ್ದಾಳೆ. ಆ್ಯಂಡ್ ಅವಳದು ಏನಪ್ಪ ಏನ್ ಚೆನ್ನಾಗಿದು ಕೋಮು ಮತ್ತೆ ಟವೆಲ್ಲು ಪ್ರತಿಯೊಂದು ಅವಳು ಇಟ್ಕೊಂಡಿದ್ದಾಳೆ. ಇನ್ನು ನಮ್ಮ ಬ್ಯಾಗ್ ಪ್ಯಾಕಿಂಗ್ ಇನ್ನೇನು ಮಾಮೂಲಿ ಡ್ರೆಸ್ಗಳನ್ನ ಪ್ಯಾಕ್ ಮಾಡ್ಕೊಳ್ತೀವಿ ಅಷ್ಟೇ. ಬೇಡ ಚಿನ್ನ ಅಷ್ಟೇ. ಇವತ್ತಿನ ವಿಡಿಯೋದಲ್ಲಿ ರೆಸಾರ್ಟ್ಗೆ ಇಟ್ಕೊಂಡಿದ್ವಲ್ಲ ಅದೇ ತರ ಟವಲ್ ಇಟ್ಕೊತೀನಿ. ರೆಸಾರ್ಟಿಗೆ ಹೋಗ್ತೀವಲ್ವ, ಸೊ ಅಲ್ಲಿ ಏನಾಯ್ತು ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸಪೋಸ್ ಏನಾದರೂ ಏನಾದರೂ ಐಡಿಯಾಸ್ ನಿಮಗಿದ್ರೆ ಶೇರ್ ಮಾಡಿ. ನಾನೇನಾದರೂ ಮರ್ತಿದ್ರೆ ಆಮೇಲೆ ಕೆಲವೊಂದು ನೆನಪಿರುತ್ತೆ ಬಟ್ ವಿಡಿಯೋದಲ್ಲಿ ಹೇಳಕ್ಕೂ ಗೊತ್ತಾಗಿರಲ್ಲ. ನೆಕ್ಸ್ಟ್ ಕ್ಯೂಟಿ ಆದ 2 ಕ್ಲಿಪ್ಸ್ ಇಟ್ಕೊಂಡಿರ್ತೀನಿ. 140 140. ಓಕೆ, ನಾನು ಅದ್ರ ಜೊತೆ ನಿಂದು ಬ್ರಷು ಕ್ರೀಮು ಇನ್ನರ್ ವೇರ್ಸ್ ಎಲ್ಲ ಇಟ್ಕೊಂಡಿರ್ತೀನಿ. ಓಕೆ, ವೆರಿ ಗುಡ್. ಬ್ರಷು ಕ್ರೀಮು ಚಿನ್ನ? ಬ್ರಷ್ ಕ್ರೀಮ್ ಇಟ್ಕೊಂಡಿರ್ತೀನಿ. ಬ್ರಷು ಕ್ರೀಮು ಲಿಪ್ ಬಾಮ್ ಟ್ರಾವೆಲಿಂಗ್ ಪೌಚ್ ಅಲ್ಲೇ ಎಲ್ಲ ಇಟ್ಕೊಂಡಿದ್ದೀನಿ. ಓ, ಸಹನ ಆಂಟಿ ತಂದ್ಕೊಟ್ರೆ ಟ್ರಾವೆಲಿಂಗ್ ಪೌಚಾ? ಸೂಪರ್. ಅದ್ರ ಜೊತೆ ಒಂದು ವೈಟ್ ಕ್ಲಿಪ್ ಇಟ್ಕೊಂಡಿದ್ದೀನಿ. 3 ಹೇರ್ ಬ್ಯಾಂಡ್ಸ್. ನೆಕ್ಸ್ಟ್ ವ್ಲಾಗರ್, ನಮ್ಮ ಕಮ್ಮಿಂಗ್ ವ್ಲಾಗರ್ 3 ಹೇರ್ ಬ್ಯಾಂಡ್ಸ್. ಈಗ ಅವಳಿಗೆ ಏನಾಗಿದೆ ಅಂದ್ರೆ ನಾನು ತೀನ್ ಡೈಪರ್ ಬ್ಯಾಗ್ ಮಾಡ್ದೆ ಅಲ್ಲ, ನೆಕ್ಸ್ಟ್ ಸಬಾಮೆಡ್ ಕ್ರೀಮ್, ಆಮೇಲೆ ನನ್ನ ಬ್ರಷ್ ಮತ್ತೆ ಇನ್ನೊಂದು ಕ್ರೀಮ್. ಯಾವ್ದು ಸನ್ಸ್ಕ್ರೀನ್? ಓ, ಲಿಟಲ್ ರಿಚುವಲ್ಸಾ? ಓಕೆ. ನೆಕ್ಸ್ಟ್ ಇವೆಲ್ಲನೂ ಪ್ಯಾಕ್ ಮಾಡಿ ಅದನ್ನ ಇದ್ರೊಳಗಡೆ ಹಾಕೋದು. ಮುಗಿತಾ ನಿಮ್ದು? ಇನ್ನೂ ಇದೆಯಾ? ಓಕೆ, ಇದಿಷ್ಟು ಲಿಪ್ ಇದು. ನೆಕ್ಸ್ಟ್ ನಂದು ಪಾಪುಗೆ ಇಟ್ಕೊಂಡಿದ್ವಲ್ಲ ಅದೇ ತರ ಸಾಫ್ಟ್ ಕರ್ಚಿಪ್. ಓಕೆ, ಜೊತೆ ನನ್ನ ಫೇವ್ರೆಟ್ ಲಿಪ್ ಬಾಮ್. ಓಕೆ, ಅವ್ರ ಫೇವ್ರೆಟ್ ಲಿಪ್ ಬಾಮ್ ಇಟ್ಕೊಂಡಿದ್ದಾಳೆ. ಸೊ ಇವಾಗ ಮುಗಿಸ್ಬೋದಾ? ಓಕೆ, ಸಾರಿ ಮೇಡಮ್. ನೆಕ್ಸ್ಟ್ ನಂದು ಕೂಮ್. ಇದು ಆಕ್ಚುಲಿ ತೀಯಿಂದ ಚಿನ್ನ. ಆಗುತ್ತೆ ನಂದೊಂದು ಕೂಮ್. ನೆಕ್ಸ್ಟ್ ನಾನು ಮೇನ್ ಥಿಂಗ್ ಪಾಪುಗ್ ತಗೊಂಡಿದ್ವಲ್ಲ ಅದೇ ತರ ನಂದೇ ಇದು. ಪಾಪುಗ್ ತಗೊಂಡ್ರೆ ಅದೇ ತರ ಇದ್ರಲ್ಲೇ ಹೇರ್ ಬ್ಯಾಂಡ್ಸ್ ಎಲ್ಲ ಇದೆ. ಚಿಕ್ಕ ಚಿಕ್ಕ ಹೇರ್ ಬ್ಯಾಂಡ್ಸ್ ಮತ್ತೆ ಕ್ಲಿಪ್ಸ್ ಇದೆ. ಅದನ್ನ ಪ್ಯಾಕ್ ಮಾಡ್ಕೊ. ಹಂಗೆ ಆ ಕಡೆ ಒಂದು ತಿರುಗಿಸು. ತಾತ ಎಷ್ಟು ಕಷ್ಟಪಟ್ಟಿಟ್ಟು ನಮ್ಮಪ್ಪ ಎಷ್ಟು ಟಾಪ್ ಮಾಡ್ಕೊಪ್ಪು. ನಮ್ಮಪ್ಪ ಎಷ್ಟು ಕಷ್ಟಪಟ್ಟು ಮಗು ನೋಡ್ಕೊತಾ ಇದೆ. ನಂಗೆ ನಿದ್ದೆ ಬರ್ತಾ ಇದೆ, ಆಗ್ಲಿಲ್ವೇನ್ರೆ ಅಂತ ಇದೆ. ಇನ್ನೊಂದು ಕವರ್ ಇಟ್ಕೊಂಡಿರ್ತೀನಿ. ಸರಿ ಮಗಳೇ, ಅದ್ರ ಜೊತೆ ಸುಮ್ಮನೆ ಇನ್ನೊಂದು ಸಾಕು ಅಮ್ಮನ ಫೋನ್ ಇಟ್ಕೊಳಕ್ಕೆ, ಅಮ್ಮನ್ ಫೋನ್ ಇಟ್ಕೊಳಕ್ಕೆ ಸೇಫ್ಟಿಗೋಸ್ಕರ ಬ್ಯಾಗ್. ಮುಗಿತಾ? ಇನ್ನೇನಾರು ಇದೆಯಾ ಚಿನ್ನ? ಬೆಳಿಗ್ಗೆ ಯಾವತ್ತು ಹಾಕೊಳ್ತೀನಿ ಅಂತ ತೋರಿಸ್ಲಾ? ಬೆಳಗ್ಗೆ ಹಾಕೊಂಡೋದನ್ನ ನೆಕ್ಸ್ಟ್ ಆನಿವರ್ಸರಿ ವಿಡಿಯೋದಲ್ಲಿ ತೋರ್ಸೋಣ. ಇಲ್ಲಿಗೆ ಮುಗಿಸೋಣ. ಪಾಪ ನನ್ನ ಮಗಳು ತಾತನ ಜೊತೆ ಎಷ್ಟು ಹ್ಯಾಪಿ ಆಗಿದೆ. ನಮ್ಮ ವಿಡಿಯೋಗ್ರಾಫರಿಗೆ ಫೋನ್ ಬಂತು. ಆಫೀಸ್ಗೆ ಬಾ ತಿಯಾ. ಓಕೆ ಬಂಗಾರಿ. ಚಿನಿ ಇಲ್ಲಿ, ತಿಯಾ ಇಲ್ಲಿ. ಫಸ್ಟ್ ಔಟಿಂಗ್ ಅಮ್ಮ ಜೊತೆ. ಫಸ್ಟ್ ಔಟಿಂಗ್ ಅಮ್ಮ ಜೊತೆ. ಇಲ್ಲಿ 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 ಇಲ್ಲಿ. ಅಪ್ಪ ನಿಲ್ಲಿಸ್ಕೋಬೇಡ ಕಣಪ್ಪ, ಕಾಲ್ ನೋವು ಬರುತ್ತೆ.
ಅಲ್ಲಿ ನೋಡಲ್ಲಿ ಫಸ್ಟ್ ಔಟಿಂಗ್, ಇಲ್ಲಿ ಫಸ್ಟ್ ಔಟಿಂಗ್ ವಿತ್ ಅಮ್ಮ. ಅಪ್ಪ ಬೇಡ ಕಣಪ್ಪ, ಲಿಪಿ ಹಿಂಸೆ ಕೊಡ್ಬೇಡ ಲಿಪಿ. ಅವಳು ಗೊಂಬೆ ಅಲ್ಲ ಲಿಪಿ, ಅವಳು ನಮ್ಮನೆ ಮುದ್ದು ಮಗಳು. ನೋಡಿ ಅಲ್ಲಿ ಅವಳು ಎಷ್ಟು ಹಿಂಸೆ ಕೊಟ್ಟರು ಸುಮ್ಮನೆ ಇರುತ್ತಾಳೆ. ಒಂದೊಂದ್ಸತಿ ಇರಿಟೇಟ್ ಆಗಿಬಿಡ್ತಾಳೆ. ಮಕ್ಳಿಗೆ ಆ್ಯಕ್ಚುಲಿ ಹಿಂಗೆ ಇಚ್ಚೋದೇ ಇಷ್ಟ ಅಂತ. ಅಯ್ಯೋ ಲಿಪಿ, ಅವಳಿಗಿನ್ನ ಬಟನ್ ಎಲ್ಲ ಹಾಕಿಲ್ಲ ಕಣೆ. ಹಿಂಸೆ ಕೊಡ್ಬೇಡ ಕಣೆ. ಗುಡ್ ಅವಳು ಅಮ್ಮ ಥರ, ಅಮ್ಮನ ಥರ ವೆರಿ ಗುಡ್ ಅವಳು. ನಿನ್ನ ಥರ ಅಪ್ಪನ ಥರ ಬಾಡಲ್ಲ. ಲಿಪಿ ಅವ್ರ ಅಪ್ಪನ ಬಟ್ಟೆ ಪ್ಯಾಕ್ ಮಾಡ್ತಾ ಇದ್ದಾಳೆ. ಮಾಡ್ಕಂದ ನಾನು ಇಲ್ಲಿ ಅಡ್ಡ ಕೂತಿದ್ದೀನಿ. ಅಪ್ಪ ನನ್ನ ಮಗಳು ನಂಗೆ ಸುಸ್ತಾಗಿದೆ ನಿಜವಾಗ್ಲೂ. ನನ್ನ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಡ್ತಾ ಇದ್ದಾಳೆ. ಇಡು ಮಗಳೇ, ನೆಕ್ಸ್ಟ್ ಇನ್ನೊಂದು ಡ್ರೆಸ್ ಕೊಡ್ಲಾ? ತರ್ತೀನಿ ಮಗಳೇ. ನನ್ನ ಮಗಳು ಟ್ರಾವೆಲಿಂಗ್ ಪೌಚ್ ಎಲ್ಲ ಹಾಕಿ ನೀಟಾಗಿ ಪ್ಯಾಕ್ ಮಾಡ್ತಾ ಇದ್ದಾಳೆ. ಥ್ಯಾಂಕ್ ಯು ಸೋ ಮಚ್ ಸ್ವೀಟ್ ಆರ್ಟ್. ಇನ್ನೇನು ಮಿಸ್ ಆಗಿದೆ ನಂದು? ಎಲ್ಲ ಇಟ್ಕೊಂಡ ನಾನು. ಹಾಂ, ನಂದು ಇಟ್ಕೋತೀನಿ. ಹಾಂ, ಅಷ್ಟೇನಾ? ಹೋಪ್ ಈ ಒಂದು ವಿಡಿಯೋದಿಂದ ಎಲ್ರಿಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.